ಓಂ ಶ್ರೀ ದುರ್ಗಾಯ ನಮಃ. ಓಂ ನಮಃ ಶಿವಾಯ. ಇವಾಗಿನ ವಿಚಾರ, ನನಗೆ ದೈವಸಿದ್ಧಿಯಾಗಿದ್ದು ಹೇಗೆ, ಯಾವಾಗ, ಯಾಕೆ ನನಗೆ ದೈವಸಿದ್ಧಿಯಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೇಗೆ ಆಯಿತು ನನಗೆ ದೈವಸಿದ್ಧಿ, ಹಾಗೆ ದೈವಸಿದ್ಧಿ ಆಗಲಿಕ್ಕೆ ನಾವು ಏನೆಲ್ಲ ತ್ಯಜಿಸಬೇಕಾಗ್ತದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಮೊದಲಿಗೆ ನಾವು ಕಾಮ, ಕ್ರೋಧ, ಮದ, ಮತ್ಸರ, ದೇಹ, ಗೊತ್ತಾಯ್ತು. ನಾವು ದೇಹವನ್ನು ತ್ಯಜಿಸ್ಲಿಕ್ಕೆ ರೆಡಿ ಇದ್ದರೆ, ದೇಹದ ಆಸೆಯನ್ನು ಬಿಟ್ಟು ನಾವು ಒಂದು ನಿರಂತರ ತಪಸ್ಸಿಗೆ ಇಳಿದ್ರೆ ಖಂಡಿತವಾಗ್ಲೂ ನಾವು ಸಮಾಧಿ ಸ್ಥಿತಿಗೆ ಹೋಗಿ ದೈವಸಿದ್ಧಿಯಾಗಿ ಬರ್ಬೋದು. ಅದಕ್ಕೆ ನೋಡಿ, 100-200 ವರ್ಷಗಳ ಹಿಂದೆ ಸಹಸ್ರಾರು ಸಿದ್ಧಿಗಳು ಕಣ್ಮುಂದೆ ಬರ್ತಾ ಇದ್ರು. ಆದರೆ ಇವಾಗೆಲ್ಲ ಸಿದ್ಧಿಗಳು ದೂರನೇ ಇರ್ತಾರೆ, ಕಾಡಲ್ಲಿ ಅಥವಾ ಹಿಮಾಲಯದ ಕಡೆ ಅಥವಾ ದೊಡ್ಡ ದೊಡ್ಡ ಕ್ಷೇತ್ರದ ಕಡೆ. ನಿಜವಾದ ಸಿದ್ಧಿಗಳು ದೂರದ ಕಾಡನ್ನು ಆರಿಸ್ಕೊಳ್ತಾರೆ. ಯಾಕಂದರೆ ಇವತ್ತಿನ ದಿನ ಅವರಿಗೆ ಸಿಟಿ ಕಡೆ, ಹಳ್ಳಿ ಕಡೆ ಅಥವಾ ಎಲ್ಲೇ ಬಂದ್ರೂ ಗಲೀಜನ್ನು ತಡ್ಕೊಳಕ್ಕಾಗಲ್ಲ. ಯಾಕಂದರೆ ನೀವೇ ನೋಡ್ತಾ ಇದ್ದೀರಲ್ಲ, ಇವತ್ತಿನ ದಿನ ದೇವಸ್ಥಾನ ಹತ್ತಿರ ಇದ್ರೂ ಅಲ್ಲೇ ಎಲ್ಲ ಗಲೀಜನ್ನು ಮಾಡ್ತಾರೆ. ಎಲ್ಲ ರೀತಿಯಿಂದ ನಾನು ನಿಮ್ಮ ಬಿಡಿಸಿ ಹೇಳಬೇಕಂತ ಇಲ್ಲ ಅಲ್ವಾ. ಯಾಕಂದರೆ ಅದು ಅವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ, ಆ ರೀತಿ ಅವರ ಮನಸ್ಥಿತಿ ಆಗಿಬಿಟ್ಟಿದೆ. ಅದು ತಪ್ಪು ಅಂತ ಅಲ್ಲ, ಅರ್ಥ ಆಯ್ತಾ? ತಪ್ಪು ಅಂತ ಅಲ್ಲ. ಈಗ ನಾವೇ ಆ ವಾಸನೆಯಲ್ಲಿ, ಆ ಮನಸ್ಥಿತಿಯಲ್ಲಿ ಇದ್ದಲ್ಲಿ ನಾವೇ ಅಲ್ಲಿದ್ದರೆ ನಾವು ಅವರನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವೇ ಬದಲಾಗ್ತೀವಿ. ಅರ್ಥ ಆಯ್ತಾ? ಯಾಕಂದರೆ ಒಂದು 100 ಜನ ಹುಚ್ಚರಿದ್ದರೆ, ಆ 100 ಜನ ಹುಚ್ಚರ ಜೊತೆ ನಾವು ಇದ್ದರೆ ನಮಗೆ ಅವ್ರ ಮಾತುಗಳನ್ನೆಲ್ಲ ಕೇಳಿ ಸರಿನಾ, ನಮಗೂ ಹುಚ್ಚಿ ಹಿಡಿಯುತ್ತೆ ಹೊರತು ಅವರಲ್ಲಿರೋ ಹುಚ್ಚನ್ನು ನಮ್ಮ ಕೈಲಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈ ಥರ ಆಗ್ತದೆ. ಅದಕ್ಕೆ ಇವತ್ತಿನ ಸಿದ್ಧಿಗಳೆಲ್ಲ ಈ ಹುಚ್ಚರ ಸವಾಸ ಬೇಡ, ಅರ್ಥ ಆಯ್ತಾ? ಅವ್ರು ಬಾಯಿ ಬಿಡಲ್ಲ, ಮನಸ್ಸೊಳಗೆ ಅಂದ್ಕೋತಾರೆ ಈ ಹುಚ್ಚರ ಸವಾಸ ಬೇಡ, ಅವರಿಗೆ ಆಶೀರ್ವಾದ ಮಾಡೋದು ಬೇಡ, ನಮ್ಮ ಪಾಡಿಗೆ ನಾವು ಸಿದ್ಧಿ ಮಾಡ್ಕೊತ ನಮ್ಮ ತಪಸ್ಸನ್ನು ಆಚರಣೆ ಮಾಡ್ಕೊತ ಇದ್ಬಿಡೋಣ ಅಂತ ಕಾಡಿಗೆ ಹೋಗಿಬಿಡ್ತಾರೆ. ಈಗ ನಾನು ಹಾಗೇನೆ. ಉದಾಹರಣೆಗೆ ನಾನು ಸಿಟ್ಟಿಗೆ ದೇವಸ್ಥಾನಕ್ಕೆಲ್ಲ ಹೋದರೆ ಜಾಸ್ತಿ ಸಮಯ ನಾನು ನಿಲ್ಲಲ್ಲ. ದೇವದರ್ಶನ ಮಾಡ್ಕೊಂಡು ನನಗೆ ಎಷ್ಟು ಹೊತ್ತಾಗತ್ತೆ ಅಷ್ಟೇ. ಬಿಸಿಲು ಸಮಯ ಬಂತ ನಾನು ಎಲ್ಲಾದರೂ ಮರದ ಬುಡ ಆರಿಸ್ಕೊಳ್ತೇನೆ. ಯಾಕಂದರೆ ಎಲ್ಲರೂ ಹಾಗೆ ಅಲ್ವಾ, ಉಪ್ಪು ಖಾರ ಹುಳಿ ತಿಂದ್ಕೊಂಡು ಆ ಗಾಳಿನ ಬಿಡ್ತಾರೆ. ಅದನ್ನು ನಾವು ಸಿದ್ಧಿಗಳಂದರೆ ಹೀಲಿಂಗ್ ಆಗುತ್ತಲ್ಲ ಸಮಸ್ಯೆ. ಹೌದು, ನಾನು ನಿಮ್ಗೆ ಸಿದ್ಧಿ ವಿಚಾರ ಹೇಳಲೇ ಇಲ್ಲ ಅಲ್ಲ. ಹೌದು, ಸಿದ್ಧಿ ಅಂದರೆ ವೀಕ್ಷಕರೇ, ಕಾಮ, ಕ್ರೋಧ, ಮದ, ಮತ್ಸರ, ದೇಹ, ಇದನ್ನು ನಾವು ತ್ಯಜಿಸ್ಲಿಕ್ಕೆ ರೆಡಿ ಇದ್ದರೆ ನಮಗೆ ಶಿವ ಅವರು ಸಿದ್ಧಿ ಕೊಡ್ತಾರೆ. ನಮಗೆ ಸರಿನಾ? ಸಿದ್ಧಿ ಕೊಡೋದೇ ಶಿವ ಅವರು. ನಾನು ಓಂ ಶ್ರೀ ದುರ್ಗಾಯ ನಮ, ಓಂ ಶ್ರೀ ದುರ್ಗಾಯ ನಮ ಎಷ್ಟೇ ಕರೆದ್ರೂ ನನಗೆ ಪ್ರತ್ಯಕ್ಷ ಆಗಿದ್ದು ಶಿವ ಅವರೇ. ಗೊತ್ತಾಯ್ತಾ? ಆಮೇಲೆ ಅರ್ಥ ಆಗಿದ್ದು ಶಿವ ಮತ್ತು ಅಮ್ಮನವರು ಎರಡು ಒಂದೇ ಅಂತ. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ಜಡ ಇದೆಯಲ್ಲ, ಇದು ಬಿಚ್ಚಿದ್ರೆ ಅಮ್ಮನವರ ಅವತಾರ, ಅಮ್ಮನವ್ರ ಥರ ಕಾಣಿಸ್ತೀನಿ ಕಡೆ ಮುಖದಲ್ಲಿ, ಅದೆಲ್ಲ. ಇದನ್ನು ಕಟ್ಟಿದ್ರೆ ಒಂದು ಶಿವ ಅವರ ಒಂದು ರೂಪ ಕಳೆ. ಆದರೆ ನನ್ನ ಹೆಸರು ಶೇಖರ ಆಗಿರೋದ್ರಿಂದ ನನ್ನಲ್ಲಿ ಸ್ವಲ್ಪ ಶೇಖರನ ಬದಲಾವಣೆ ಅಷ್ಟೇ. ಅರ್ಥ ಆಯ್ತಾ? ನೀವು ಮಂತ್ರದಲ್ಲಿ ಕೇಳಿದಿರಲ್ಲ, ಓಂ ಶೇಖರಾಯ ನಮಃ ಅಂತ ಕೂಡ ಮಂತ್ರ ಇದೆ. ಆದರೆ ಶೇಖರರ ದೇವಸ್ಥಾನ ನಾನು ಎಲ್ಲೂ ನೋಡಿದ ನೆನಪಿಲ್ಲ ನನಗೆ. ಇಷ್ಟು ಸಂಚಾರ ಮಾಡಿದ್ರೂ ಒಂದು ಶೇಖರ ದೇವಸ್ಥಾನ ನಾನು ನೋಡಿಲ್ಲ. ಆದರೆ ಓಂ ಶೇಖರಾಯ ನಮಃ ಮಂತ್ರದಲ್ಲಿದೆ, ನಾನು ಓದಿದ್ದೀನಿ. ಓಂ ಶೇಖರಾಯ ನಮಃ ಇದೆ, ಸರಿನಾ? ಅದಕ್ಕೋಸ್ಕರ ನಾನು ಶೇಖರ ಆಗಿರೋದ್ರಿಂದ ನನಗೆ ಶಿವನ ಮುಖದ ಪೂರ್ತಿಯ ಕಳೆ ಇಲ್ಲ ನನ್ನಲ್ಲಿ ಶೇಖರನ ಕಳೆನೇ ಇದೆ. ಮತ್ತು ನಾನು ದುರ್ಗಾದೇವರ ಕುರಿತು ತಪಸ್ವಿ ಅಲ್ವಾ. ನಾನು ದುರ್ಗಾದೇವರ ಅವತಾರನ ನಾನು ಜಾಸ್ತಿ ತಾಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಅವ್ರ ಕುರಿತನೇ ತಪಸ್ಸು ಮಾಡೋದು. ಅದಾಯ್ತಾ? ಹೌದು, ತುಂಬ ಜನ ಕೇಳ್ತೀರಿ ಕೆಲವರು, ನೀವು ಮದುವೆ ಆಗಲ್ವಾ, ಅದಾಗಲ್ವಾ, ಎಲ್ಲಿ ಆಸೆ ಎಲ್ಲ ತ್ಯಜಿಸಿ ಆಗಿದೆ. ಅರ್ಥ ಆಯ್ತಾ? ಆಸೆ ಎಲ್ಲ ತ್ಯಜಿಸಿ
ಆ, ಸಮಾಧಿ ಸ್ಥಿತಿಗೆ ಹೋಗಿ ಅಂದರೆ ದೇಹನ ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡೆ, ಆದರೆ ದೇಹನ ಬಿಡಕ್ಕೆ ದೇವರಲ್ಲಿ ಬಿಡ್ತಾರೆ. ನೀನು ಮಾಡೋದು ತುಂಬ ಕೆಲಸ ಇದೆ, ಎದ್ದೇಳು 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 ಅಂತ ಮನಸ್ಸಲ್ಲಿ ಸೂಚನೆ ಸಿಗ್ತಾ ಇರುತ್ತೆ. ದೇಹ ಬಿಡಬೇಕು ಅಂತ ಮನಸ್ಸು ಮಾಡಿದ್ರೆ, ಅರ್ಥ ಆಯ್ತಾ? ಅದಕ್ಕೆ ನಾನು ಮತ್ತೆ ಎದ್ದೆ. ಎದ್ಕೊಂಡು ಆಯಿತು ಏನು ಮಾಡೋದು ಹಂಗಿದ್ರೆ, ಎಲ್ಲ ಮನಸ್ಸೊಳಗೆ ಕೇಳೋಕ್ಕೆ ಶುರು ಮಾಡಿ. ಪ್ರತಿಯೊಂದು ವಿಚಾರ ವೀಕ್ಷಕರೇ, ಸಂಚಾರ ಮಾಡಬೇಕು ಶಿಖರ, ಸರಿನಾ? ಎಲ್ಲ ದೇವರನ್ನು ನೋಡಬೇಕು, ಎಲ್ಲ ದೇವರ ಆಶೀರ್ವಾದ ತಗೋಬೇಕು, ಎಲ್ಲ ಜನರ ಕಣ್ಣೀರು ಒರೆಸ್ಬೇಕು ಶೇಖರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಆಮೇಲೆ ನಾನು ನಿನ್ನೆ ಅಮ್ಮನವ್ರ ಹತ್ರಕ್ಕೆ ನೋಡಿಕೊಂಡು, ದೇವರೇ ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದೀರಲ್ಲ ನೀವು ಅಂತ ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡೆ. ಏನಂತ ಶೇಖರ? ಅಮ್ಮನವರು ಸರಿ ಏನಂದ ಶೇಖರ ಅಂದರು. ಏನಿಲ್ಲ ಅಂತ. ಏನಿಲ್ಲ, ಇಲ್ಲ ನನಗೆ ಕೇಳಿಸಿದೆ. ಮುಂದೆ ನಿನಗೆ ಏನು ಬೇಕು ಅದನ್ನು ಕೊಡ್ತಾ ಹೋಗ್ತೀನಿ, ಚಿಂತೆ ಮಾಡಬೇಡ, ಹೀಗೆ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇರು ಅಂತ ಹೇಳಿದ್ರು. ಅರ್ಥ ಆಯ್ತು? ಈ ಥರ ಅಮ್ಮನವರು ಮಾತಾಡ್ತಾರೆ. ಅದಾಯ್ತು. ಆದರೆ ನಮ್ಮಲ್ಲಿ ಒಂದು ಶುದ್ಧತೆ, ಒಂದು ಒಳ್ಳೆಯ ಗುಣ, ಒಂದು ಒಳ್ಳೆಯ ವಿಚಾರ, ಆಚಾರ, ಒಳ್ಳೆಯ ಪದ್ಧತಿ ಇದ್ದರೆ ಖಂಡಿತ ನಮಗೆ ಇಲ್ಲಿ ಎಲ್ಲವೂ ಸಪೋರ್ಟ್ ಮಾಡ್ತದೆ. ಅದಾಯ್ತು? ಹೀಗೆ ಮತ್ತು ಇನ್ನೊಂದು ವಿಚಾರ ಅಂದರೆ, ಸಿದ್ಧಿಗಳನ್ನು ಇಷ್ಟಪಡದೇ ಇರುವಂತಹ ಪ್ರಾಣಿಗಳಿಲ್ಲ, ಪಕ್ಷಿಗಳಿಲ್ಲ, ಇರುವೆಗಳಿಲ್ಲ, ಒಂದು ಹುಳಗಳಿಲ್ಲ. ಅರ್ಥ ಆಯ್ತಾ? ಇನ್ನೂ ಒಂದು ನುಷಿ ಕೂಡ ಕಚ್ಚಲ್ಲ ಸಿದ್ಧಿಗಳಿಗೆ. ಈಗ ನನಗೂ ಹಾಗೇನೆ, ನನಗೆ ನುಷಿ ಕೂಡ ಕಚ್ಚಲ್ಲ. ಅರ್ಥ ಆಯ್ತಾ? ಇನ್ನು ಹಾವು ಕೂಡ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಗೊತ್ತಾಗುತ್ತೆ ನಾವು ಉದ್ದೇಶಪೂರ್ವಕವಾಗಿ ಅವುಗಳಿಗೆ ಹೊಡಿತಾ ಇದ್ದೀವೋ, ಅಥವಾ ಹಾವಿಗೆ ನಮಗೆ ಏನಾದರೂ ಗೊತ್ತಾಗದೆ ಅದರ ಮೈ ಮೇಲೆ ನಾವು ಕಾಲಿಟ್ಟರೆ ಅವು ಏನು ಮಾಡಲ್ಲ. ಹಾವು ಹೌದು ಇವನು ಗೊತ್ತಿಲ್ಲದೇನೆ ನನ್ನ ಮೈ ಮೇಲೆ ಕಾಲಿಟ್ಟಿದ್ದೇನೆ ಅಂತ. ಅದೇ ನಾವು ಬೇಕು ಅಂತಲೇ ಹೊಡೆಯೋಕ್ಕೆ ಹೋದರೆ ಬುಷ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದಕ್ಕೆಲ್ಲಾದ ಪ್ರಯತ್ನನ ಅದು ಮಾಡುತ್ತೆ. ಅದನ್ನು ಮೀರಿ ನಾವೇನಾದರೂ ಹೊಡೆದ್ರೆ ಅಲ್ಲಿ ತಂದೆ ಶಿವ ನೋಡ್ತಾ ಇರ್ತಾರೆ, ನನ್ನ ವಾಹನವನ್ನೇ ಹೊಡೆದ್ಯಾ ಅಂತ. ಅಲ್ಲಿ ಆ ಹಾವಿನ ಒಂದು ನೋವನ್ನು ಅದೇ ಮನುಷ್ಯನಿಗೆ ಕೊಡ್ತಾರೆ. ಅರ್ಥ ಆಯ್ತಾ? ಈ ಥರ ಇಲ್ಲಿ ನಮಗೆ ಎಲ್ಲ ತಂದೆ ತಾಯಿ ಎಲ್ಲ ಶಿವ ಅವರೇ ವೀಕ್ಷಕರೇ. ತಂದೆ ತಾಯಿ ಇಡೀ ಜಗತ್ತಿನ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮರ ಗಿಡ ಭೂಮಿ ಮಣ್ಣು, ಅರ್ಥ ಆಯ್ತಾ? ಎಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಒಂದು ಪಂಚಭೂತಗಳು ಅಂತ ಕರಿತೀವಲ್ಲ, ಪಂಚಭೂತಗಳು ಅಂದರೆ ಶಿವ, ಇನ್ನು ಪಂಚಭೂತಗಳು ಅಂದರೆ ಅಮ್ಮನವರು. ಹೀಗೆ ಅರ್ಥ. ಈ ಥರ ಒಂದು ಇದು ಬರುತ್ತೆ. ಇನ್ನು ಮಾಂಸ ಅಂದರೆ ಮಣ್ಣು. ಅರ್ಥ. ಮಾಂಸ ಅಂದರೆ ಮಣ್ಣು. ಅದಕ್ಕೆ ನೋಡಿ ಸಿದ್ಧಿಗಳು ಚಪ್ಪಲ್ ಹಾಕಲ್ಲ. ನನಗೂ ಚಪ್ಪಲ್ ಹಾಕಿದ್ರೆ ಕಾಲೆಲ್ಲ ಒಡೆಯುತ್ತೆ ವೀಕ್ಷಕರೇ. ಆದರೆ ಏನು ಮಾಡೋದು, ಚಪ್ಪಲ್ ಕೆಲವೊಮ್ಮೆ ಹಾಕಬೇಕನ್ಸುತ್ತೆ. ಯಾಕಂದರೆ ಈ ಜಲ್ಲಿ ಗುಜ್ಜು ಈ ಈ ದೊಡ್ಡ ಕಲ್ಲೆಲ್ಲ ಇರುತ್ತಲ್ಲ, ಈಗ ನಿಮ್ಗೆ ಗೊತ್ತಲ್ಲ ರಸ್ತೆ ಎಲ್ಲ ಹೇಗೆ ಹಾಳಾಗಿದೆ ಅಂತ. ಅದೇ ಮಣ್ಣು ರಸ್ತೆ ಇದ್ದರೆ ನಮಗೆ ಪಾದ ಇಟ್ಟರೆ ತುಂಬ ಒಳ್ಳೆಯ ಒಂದು ತೇವಾಂಶ ಸಿಗ್ತಾಯಿತ್ತು, ಒಳ್ಳೆಯ ಒಂದು ಪೌಷ್ಟಿಕಾಂಶ ಸಿಗ್ತಾಯಿತ್ತು ಮಣ್ಣಿಂದ. ಅದೇ ಯಾಕಂದರೆ ನೀರಿನ ಅಂಶ ಎಲ್ಲ ಇರ್ತದೆ. ಆದರೆ ಈಗ ನೋಡಿ ಡಾಂಬರ್ ರೋಡು ಸಿಮೆಂಟ್ ರೋಡಲ್ಲಿ ಆದರೆ ಕಾಲು ಸುಟ್ಟು ಹೋಗಿಬಿಡ್ತದೆ. ಅದಕ್ಕೆ ತುಂಬ ಬೇಜಾರಾಗ್ತದೆ. ಅದಕ್ಕೋಸ್ಕರ ನಾನು ಸರಿ ಚಪ್ಪಲ್ ಹಾಕ್ತೀನಿ, ಒಂದೊಂದು ಸಲ ಚಪ್ಪಲ್ ಹಾಕಲ್ಲ. ತುಂಬ ಬೇಜಾರಾಗುತ್ತೆ. ನಿಮಗೆ ಗೊತ್ತಲ್ಲ ಹೇಗಾಗುತ್ತೆ ಅಂತ. ಇದು ವಿಚಾರ ವೀಕ್ಷಕರೇ. ಅರ್ಥ ಆಯ್ತಾ? ಸಿದ್ಧಿಯಲ್ಲಿ ಪ್ರತಿಯೊಬ್ಬ ಕೂಡ ಮಾಡ್ಬೋದು, ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅರ್ಥ ಆಯ್ತಾ ಅಂತ ಹೇಳ್ತಾ, ಓಂ ಶ್ರೀ ದುರ್ಗಾಯ ನಮಃ ಶಿವಾಯ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ನಮಃ ಶಿವಾಯ, ಓಂ ಶ್ರೀ ದುರ್ಗಾಯ ನಮಃ.